ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವಿಲ್ಲಿ ಲೊಕೇಶನಲ್ಲಿ ಇದ್ದೀವಿ, ಜಾಗ ನೋಡ್ತಿದ್ದೀವಿ. ನೀವು ನಾಳೆ ಇಲ್ಲಿ ಬರ್ತಿದ್ರೆ ಸರ್ವೆ ಮಾಡಿ ಫರ್ದರ್ ಕೆಲಸ ಶುರು ಮಾಡಿ. ನಾನು ಅಪ್ಪನ ಜೊತೆ ಪ್ಲ್ಯಾನ್ ಡಿಸ್ಕಸ್ ಮಾಡಿ ನಿಮಗೆ ತಿಳಿಸ್ತೀನಿ. ಓಕೆ? ಹಲೋ, ಹೇಳ್ಬೋಸು? ತಾತ ಫೋನ್ ಮಾಡಿದ್ರು, ಅವ್ರು ಬರೋದು ಇನ್ನೂ ಒಂದು ವಾರ ಲೇಟ್ ಆಗತ್ತಂತೆ. ಹೌದಾ? ಬೇಗ ಬರ್ತೀನಿ ಅಂತ ಹೇಳೋಗಿದ್ರಲ್ಲ. ಹೌದು, ಅವರು ಇನ್ನೂ ಒಂದೆರಡು ಕಡೆ ಹೋಗಿ ಬರೋದಿದೆಯಂತೆ. ದೇವಸ್ಥಾನಗಳಿಗೆಲ್ಲ ಹೋಗಿ ಬರೋದಕ್ಕೆ ಇನ್ನೂ ಒಂದೆರಡು ವಾರ ಬೇಕಾಗತ್ತೆ ಅಂತ ಹೇಳಿದ್ರು. ಹಾಗೆ ಸಾಧ್ಯವಾದರೆ ಸ್ವಲ್ಪ ದುಡ್ಡು ಕಳಿಸಿ ಅಂತಲೂ ಹೇಳಿದ್ರು. ಇಲ್ಲ, ದುಡ್ಡು ಬೇಡ, ಬೇಗ ಬರ್ತೀನಿ ಅಂತ ಹೇಳಿ ಸ್ವಲ್ಪ ದುಡ್ಡಷ್ಟೇ ತಗೊಂಡೋಗಿದ್ದಾರೆ. ಹೇಗಾದರೂ ದುಡ್ಡು ಅರೇಂಜ್ ಮಾಡ್ಬೋದಾ? ಆಯ್ತು ಬಿಡು, ನಾನು ಹೇಗೋ ದುಡ್ಡು ಅರೇಂಜ್ ಮಾಡಿ ಕಳಿಸ್ತೀನಿ. ಪಾಪ ಸಮರ್ಥ, ಎಲ್ಲ ಜವಾಬ್ದಾರಿಗಳು ಅವನ ಮೇಲೆ ಇದೆ. ಈ ಕಡೆ ಸಂಧ್ಯಾ, ಇನ್ನೊಂದು ಕಡೆ ತಾತ, ಈ ಮನೆ ಪರಿಸ್ಥಿತಿ, ಮನೆ ಖರ್ಚುಗಳು, ಇದೆಲ್ಲ ಅವನಿಗೆ ಕಷ್ಟ ಆಗ್ತಾ ಇರುತ್ತಾ? ನಾನು ಅವನಿಗೆ ಏನೂ ಸಹಾಯ ಮಾಡೋಕ್ಕಾಗ್ತಿಲ್ಲ. ತಾತನು ದುಡ್ಡು ಕಳಿಸ್ಬೇಕು, ಇದ್ದಿದ್ದ ದುಡ್ಡೆಲ್ಲ ಮನೆ ಖರ್ಚಿಗೆ ಅಂತ ಖಾಲಿ ಆಗೋಯ್ತು. ಈಗ ಯಾರನ್ನು ದುಡ್ಡು ಕೇಳೋದು? ನನ್ನನ್ನು ಕೇಳ್ಬೋದಲ್ವಾ ಸಮರ್? ಸರ್, ಏನು ಹೇಳ್ತಿದ್ದೀರಾ ನೀವು? ಈಗ ತಾತನಿಗೆ ದುಡ್ಡು ಕಳಿಸ್ಬೇಕಲ್ವಾ? ಹಾಗಿದ್ರೆ ನನ್ನೇ ಕೇಳ್ಬೋದಲ್ವಾ? ಇಲ್ಲ ಸರ್, ದುಡ್ಡನ್ನ ಬೇರೆ ಕಡೆ ಅರೇಂಜ್ ಮಾಡ್ತೀನಿ. ಸಂಬಳ ಬಂದಮೇಲೆ ವಾಪಸ್ ಕೊಡ್ತೀನಿ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ದುಡಿಯೋದಕ್ಕಿಂತ ದುಡ್ಡು ಅರೇಂಜ್ ಮಾಡೋದೇ ತುಂಬ ಈಸಿ. ಇದು ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರ ಸ್ಟ್ರಾಟಜಿ. ಸರ್, ಏನಿದು? ನೀವೇ ನನಗೆ ದುಡ್ಡು ಕಳಿಸಿದ್ದೀರಾ? ಇದು ನನ್ನ ಸ್ಟ್ರಾಟಜಿ. ಅವರು ನೀನೊಬ್ಬನಿಗೆ ತಾತ ಅಲ್ಲ, ಅವ್ರಿಗೆ ಸೇವೆ ಮಾಡೋ ಹಕ್ಕು, ಅವ್ರ ಸೇವೆಯಲ್ಲಿ ಪಾಲು ನನಗೂ ಇದೆ. ಇದು ಸಾಲ ಅಲ್ಲ, ಅವ್ರ ಮೊಮ್ಮಗನಾಗಿ ನಾನು ಮಾಡ್ತಿರೋ ಕರ್ತವ್ಯ. ಇಲ್ಲ ಸರ್, ನನಗಿದೆಲ್ಲ ಇಷ್ಟ ಆಗಲ್ಲ. ನಿನ್ಗೆ ಇಷ್ಟ ಕಷ್ಟ ಕೇಳಿದವ್ರು ಯಾರು? ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ತಾತನ ನೇರವಾಗಿ ದುಡ್ಡು ಕಳ್ಸೋಕ್ಕಾಗಲ್ಲ, ಅದಕ್ಕೆ ನಿನ್ನ ಮೂಲಕ ಕಳಿಸ್ದೆ ಅಷ್ಟೆ. ತಾತನ ಸೇವೆ ಮಾಡೋ ಅದೃಷ್ಟನ ನೀನು ನನ್ನಿಂದ ಕಿತ್ಕೋಬೇಡ. ನಿನಗಂತ ಕೆಟ್ಟ ಬುದ್ಧಿ ಇಲ್ಲ ಅನ್ಕೋತೀನಿ. ಸರಿ ಬಾ, ತುಂಬ ಕೆಲಸ ಇದೆ, ಹೊರಡೋಣ. ನಿಮ್ಮ ಕುಟುಂಬನ, ನಿಮ್ಮ ಹರ್ಷ ಕುಕುಮನ ಉಳಿಸ್ಕೋಬೇಕು. ನಿಮ್ಮ ಮನೆಯಲ್ಲಿ ಈಗಾಗಲೇ ಒಂದು ಜೀವನ ಬಲಿ ತಗೊಂಡಿರೋ ವಿಷ ಸರ್ಪ ಅದು. ಈಗ ಮತ್ತೆ ಇನ್ನೊಂದು ಜೀವನ ಬಲಿ ತಗೊಳ್ಳೋದಕ್ಕೆ ಹೆಡೆ ಎತ್ತಿಕೊಳ್ತಿದೆ. ಅವನನ್ನ ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ. ಅವನು ಯಾಕೆ ಹಾಗೆಲ್ಲ ಮಾತಾಡ್ದ? ಮನೇಲಿ ವಿಷ ಸರ್ಪ ಇದೆ ಅಂದ. ಅಂಥವ್ರು ನಮ್ಮ ಮನೇಲಿ ಯಾರಿದ್ದಾರೆ? ಒಳ್ಳೆತನದ ಮುಖವಾಡ ಹಾಕೊಂಡಿರೋ ಕ್ರೂರಿ ಇದ್ದಾರೆ ಅಂದ. ಅಂಥ ಕ್ರೂರಿ ನಮ್ಮನೇಲಿರೋಕ್ಕೆ ಹೇಗೆ ಸಾಧ್ಯ? ಅವನು ಹೇಳಿದ್ದಕ್ಕೂ ಶಾರ್ವರಿಗೂ ಏನಾದರೂ ಸಂಬಂಧ ಇದೆಯಾ? ಶಾರ್ವರಿ ಯಾವುದೋ ರಹಸ್ಯನ ಮುಚ್ಚಿಡ್ತಾ ಇದ್ದಾರೆ. ಅದೇನು ಅಂತ ತಿಳ್ಕೊಳ್ಳೇಬೇಕು. ಇವರಿಬ್ರು ನೋಡಕ್ಕೆ ಹೋಲಿಕೆ ಒಂದೇ ಥರನೇ ಇದೆ. ಅಕ್ಕ ಅಂತ ಬರ್ತಿದ್ದಾರೆ ಅಂದರೆ ಶಾರ್ವರಿಗೆ ಅಕ್ಕನೇ ಆಗಿರಬೇಕು. ಇದನ್ನು ಹೇಗೆ ತಿಳ್ಕೊಳ್ಳೋದು? ನಾಳೆ ಆ ಹುಚ್ಚನ್ನು ಹುಡುಕ್ಲೇಬೇಕು. ಈ ಫೋಟೋನ ಅವನಿಗೆ ತೋರಿಸಿದ್ರೆ ಅವನಿಂದ ಏನಾದರೂ ಸತ್ಯ ಗೊತ್ತಾಗ್ಬೋದು.
ಸಿರಿ ಏನಾಯ್ತು? ಅಣ್ಣ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಅಭಿನೂ ಅವನು ಆಚೆ ಹೋಗಿದ್ದಾರೆ, ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ ಬಿಡು. ಸಿರಿ ಏನಾಯ್ತು? ಯಾಕೆ ಬೇಜಾರಲ್ಲಿದ್ಯಾ? ಸಂಧ್ಯಾ, ನಾನು ಕೆಲ್ಸಕ್ಕೆ ಹೋದ್ರೆ ಚೆನ್ನಾಗಿರತ್ತೆ ಅನ್ನಿಸ್ತಾ ಇದೆ. ನಿನಗೆ ನಿಮ್ಮ ಅಣ್ಣಂಗೆ ತುಂಬಾ ಜವಾಬ್ದಾರಿಗಳಿವೆ, ಆದರೆ ನನ್ನಿಂದ ಅದಕ್ಕೇನು ಸಹಾಯ ಮಾಡೋಕ್ಕಾಗ್ತಿಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಅದ್ರ ಅವಶ್ಯಕತೆ ಇಲ್ಲ ಸಿರಿ. ನೀನು ಈ ಮನೆನ ಸಂಭಾಳಿಸ್ಕೊಂಡು ಬಂದಿರೋ ದುಡ್ಡಲ್ಲೇ ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ತಿದ್ಯಲ್ಲ, ಇದೇ ದೊಡ್ಡ ಕೆಲಸ. ಕರೆಕ್ಟಾಗಿ ಹೇಳಿದೆ ಸಂಧ್ಯಾ ನೀನು. ಆ್ಯಕ್ಚುಲಿ ನಮ್ಮಿಬ್ರಿಗಿಂತ ಜಾಸ್ತಿ ಕೆಲಸ ಮಾಡ್ತಿರೋದೇ ಸಿರಿ. ಮನೆಯಿಂದ ಆಚೆ ದುಡಿಯೋರೆಲ್ಲ ಸಂಬಳಕ್ಕೋಸ್ಕರ ದುಡಿದಿರ್ತಾರೆ, ಆದರೆ ಮನೆ ಒಳಗಡೆ ದುಡಿಯೋರು ಬರೀ ಪ್ರೀತಿಗೋಸ್ಕರ ದುಡಿತಾರೆ. ನಮಗೆಲ್ಲ 8 ಅವರ್ ಕೆಲಸ ಆದರೆ ಮನೇಲಿ ದುಡಿಯೋರಿಗೆ 24 ಗಂಟೆನೂ ಕೆಲಸನೇ. ಸ್ವಾರ್ಥ ಇಲ್ಲದೆ ಮನೇನ ಸಂಭಾಳಿಸೋದಿದೆಯಲ್ಲ, ಅದು ತುಂಬ ದೊಡ್ಡ ಜವಾಬ್ದಾರಿ. ಅಂಥ ಜವಾಬ್ದಾರಿನ ನಿಭಾಯಿಸ್ತಿರೋ ನನ್ನ ಹೆಂಡತಿ ಹೊರಗೋಗಿ ಯಾಕೆ ದುಡಿಬೇಕು? ಮನೇಲೇ ಇದ್ದು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಿದ್ದಾಳಲ್ಲ, ಅಷ್ಟು ಸಾಕು. ಇದೆಲ್ಲ ಮಾತಾಡೋಕ್ಕೆ ಚಂದ ಸಮರ್ಥ, ಆದರೆ ಮನೆಯಲ್ಲಿ ದುಡ್ಡಿನ ಪ್ರಾಬ್ಲಮ್ ಇದೆ. ಮನೆ ಮೇಲೆ ಸಾಲ ಇದೆ, ಸಂಧ್ಯಂಗೂ ಕಷ್ಟ, ಮನೆ ಜವಾಬ್ದಾರಿಗಳು. ಬರೀ ನೀವಿಬ್ಬರೇ ದುಡಿತಾ ಇದ್ದೀರಾ. ಇದನ್ನ ನೋಡ್ತಿದ್ರೆ ನಂಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ನಾನು ದುಡಿಯೋಕ್ಕೆ ಶುರು ಮಾಡಿದ್ರೆ ಸ್ವಲ್ಪನಾದರೂ ಸಾಲ ತೀರಿಸ್ಬೋದಲ್ಲ ಅಂತ. ಸಾಲಗಳ ಬಗ್ಗೆ ನೀನು ಜಾಸ್ತಿ ಯೋಚನೆ ಮಾಡಬೇಡ ಸಿರಿ. ನಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ತೀರುತ್ತೆ. ಒಂದೇ ಒಂದು ವರ್ಷ ಕಷ್ಟಪಟ್ಟು ಮೈ ಬಗ್ಸಿ ದುಡಿದ್ವಿ ಅಂತ ಅನ್ಕೋ, ಎಲ್ಲ ಸಾಲಗಳು ತೀರೋಗುತ್ತೆ. ಆಮೇಲೆ ಆರಾಮಾಗಿ ನೆಮ್ಮದಿಯಿಂದ ಇರ್ಬೋದು. ಸುಮ್ಮನೆ ಯೋಚನೆ ಮಾಡಿ ಆರೋಗ್ಯನ ಹಾಳು ಮಾಡ್ಕೋಬೇಡ. ಏನೋ ಸಮರ್ಥ, ನನಗಂತೂ ಒಂದೂ ಗೊತ್ತಾಗ್ತಿಲ್ಲ. ತಾತಂಗೆ ದುಡ್ಡು ಹೇಳಿದ್ನಲ್ಲ, ಜಾಸ್ತಿ ಯೋಚನೆ ಮಾಡಬೇಡ. ತಾತಂಗಳ್ಳಿ ದುಡ್ಡು ಕಳಿಸಿದ್ದೀನಿ. ಏನೋ ನೀನ್ ಕಳ್ಸಿದ್ಯಾ? ದುಡ್ಡು ಹೇಗೆ ಅರೇಂಜ್ ಮಾಡ್ದೆ ಅಣ್ಣ? ಸಿರಿ ಫೋನ್ ಮಾಡಿದಾಗ ಅವಿಸರು ನನ್ನ ಪಕ್ಕದಲ್ಲೇ ಇದ್ರು. ನಾನು ಮಾತಾಡೋದನ್ನ ಕೇಳಿಸ್ಕೊಂಡು ಅವರು ತಾತನಿಗೆ ಅಂತ ದುಡ್ಡು ಹಾಕಿದ್ರು. ಏನು ಅವಿ ದುಡ್ಡು ಹಾಕಿದ್ರ? ಅವ್ರು ದುಡ್ಡು ಹಾಕಿದ ತಕ್ಷಣ ನೀನು ತಗೊಂಡ್ಬಿಟ್ಯಾ? ತಗೊಳ್ದೇ ಇದ್ರೆ ಬಿಡ್ಬೇಕಲ್ಲ. ಅವರು ನಿನಗೆ ಮಾತ್ರ ತಾತ ಅಲ್ಲ, ನನಗೂ ತಾತನೇ. ಅವ್ರ ಸೇವೆ ಮಾಡೋಕ್ಕೆ ನನಗೂ ಅವಕಾಶ ಕೊಡು ಅಂತಂದ್ರು. ಅದು ಇದು ಅಂತ ದಬಾಯಿಸಿ ದುಡ್ಡು ಹಾಕೇ ಬಿಟ್ರು. ಆಹಾ, ನೀನೇ ಹೆಚ್ಚು ಅಂದ್ರೆ ಅವರು ನಿನ್ಗಿಂತ ಹೆಚ್ಚು. ಸೇರಿಗೆ ಸವಾ ಸೇರು. ತಮ್ಮಂಗೆ ತಕ್ಕ ಅಣ್ಣ. ಅಣ್ಣ ಮಾತ್ರ ಅಲ್ಲ, ಅಭಿನೂ ಈಗ ಒಳ್ಳೆ ರೀತಿನಲ್ಲಿ ನಡ್ಕೋತಾ ಇದ್ದಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.